Hello everyone, I am Dr. Nagarajan, consultant orthopedic surgeon at Vaishnavi Hospital, Bangalore. Usually ನಾನು OPD ಬರುವಂತ ಪೇಷಂಟ್ಗಳು ಯಾವ ತರ ಪ್ರಾಬ್ಲಮ್ ಇಂದ ಬರ್ತಾರೆ ಒಂದು ಕಾಮನ್ ಕಂಡೀಷನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇವಾಗ ಯೂಶಲಿ ಒಂದು 40 to 50 years ಓಲ್ಡ್ ಮೇಲು ಇಲ್ಲ ಫಿಮೇಲ್ ಬಂದು ಹೇಳ್ತಾರೆ ಸರ್ ನಂಗೆ ಎಡಮಂಡಿ ಮತ್ತು ಬಲಮಂಡಿ ಎರಡು ನೋವ್ತಾ ಇದೆ. ಯೂಶಲಿ ಇತ್ತು ನನಗೆ, ಬಟ್ ಇತ್ತೀಚೆಗೆ ಒಂದು ವಾರನೋ 2 ವಾರದಿಂದ ಬಂದು ನನಗೆ ಮಡಚರಿಕೆ ಆಗ್ತಾ ಇಲ್ಲ, ನೋವು ಅಂತ ಹೇಳ್ತಾರೆ. ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರೆ ಯೂಶಲಿ ಅವ್ರು ಹೇಳ್ತಾರೆ ನಾನು ಎಲ್ಲಾ ಕಡೆ ತೋರಿಸಿದೀನಿ, ಡಾಕ್ಟರ್ ಹೇಳಿದ್ರು ಮಂಡಿ ಸೌದಿದೆ, ಇದಕ್ಕೆ ಏನು ಮಾಡಕ್ ಆಗಲ್ಲ, ಬರೀ ಇಂಜೆಕ್ಷನ್ ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಕೇಳ್ತಾರೆ. ಬಟ್ ಯೂಶಲಿ ಏನಾಗುತ್ತೆ ಅಂದ್ರೆ, ಯೂಶಲಿ ಕಾಮನ್ ಮಿಸ್ಕನ್ಸೆಪ್ಷನ್ ಏನಿರುತ್ತೆ ಅಂದ್ರೆ, ಒಂದು 40 to 50 years ಆದ್ಮೇಲೆ ಎಲ್ಲ ಏನ್ ಅನ್ಕೊಂತಾರೆ, ಮಂಡಿ ಸೌದ್ ಬಿಟ್ಟಿದೆ ನಂಗೆ, ಮಂಡಿ ಸೌದಿರೋದು ಅದೊಂದನೇ ರೀಸನ್ ಮಂಡಿ ನೋವು ಬರೋದಕ್ಕೆ ಇಲ್ಲ. ಯೂಶಲಿ ಒಂದು 50 years ಯೂಶಲಿ ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ, ಯಾವಾಗ್ಲಾದ್ರೂ ಸಡನ್ ಕಾಲು ಮಡಚಿತು ಅಥವಾ ಟ್ವಿಸ್ಟ್ ಆಗುತ್ತೋ ಅಂತ ಟೈಮಲ್ಲಿ ಅಂತೂ ಮೈಂಡಲ್ ಮೆನಿಸ್ಕಸ್ ಅಂತ ಒಂದು ಕುಶನ್ ಇರುತ್ತೆ. ಬೇಸಿಕಲಿ ಅದು ಏನ್ ಮಾಡುತ್ತೆ ಅಂದ್ರೆ ತೊಡೆ ಮೂಳೆ ಮತ್ತೆ ಕಾಲದ ಮೂಳೆ ಎರಡು ಮಧ್ಯದಲ್ಲಿ ಕುಶನ್ ತರ ಕೆಲಸ ಮಾಡ್ತಾ ಇರುತ್ತೆ. ಅದೇನಾದ್ರೂ ಒಂದೊಂದ್ಸಲ ಟೇರ್ ಆಯ್ತು, ಕಟ್ ಆಯ್ತು ಅಂತ ಯೂಶಲಿ ನಾವೇನಾಯ್ತು ಮೆನಿಸ್ಕಸ್ ರೂಟ್ ಟೇರ್ ಅಂತೀವಿ. ಇಟ್ ಇಸ್ ಮೋಸ್ಟ್ ಕಾಮನ್. ಯೂಶಲಿ ಯಾವ ಒಂದು ಫೀಮೇಲ್ ಮೂವ್ಮೆಂಟ್ ಮಾಡುವಾಗ ಅದು ಕಟ್ ಆದ್ರೆ ಯೂಶಲಿ ಏನಾಯ್ತು ಮೈಂಡಿ ಮಡಚೋದಿಕ್ ಆಗಲ್ಲ.